ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡ್ಕೋಣೆ. ಈ ಒಂದು ಹಾರರ್ ಸ್ಟೋರಿ ಸಖತ್ ಥ್ರಿಲ್ ಆಗಿರುತ್ತೆ, ಮಾತ್ರ ತುಂಬ ನೀವು ಎಂಜಾಯ್ ಮಾಡ್ತೀರಾ. ಈ ಒಂದು ಘಟನೆ ನಡೆದಿರುವಂಥದ್ದು ಮಹಾರಾಷ್ಟ್ರದಲ್ಲಿ. ಒಬ್ಬ ವ್ಯಕ್ತಿ ಅಲ್ಲಿನ ಒಂದು ಹುಂಡೈ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಅವರು ಮಹಾರಾಷ್ಟ್ರದಲ್ಲಿರುವಂತಹ ಯವತ್ಮಾಲ್ ಎನ್ನುವ ಸ್ಥಳಕ್ಕೆ ಭೇಟಿಯನ್ನು ನೀಡಬೇಕಾಗಿರುತ್ತೆ ಒಂದು ಶಿಬಿರದ ಪರವಾಗಿ. ಸೊ ಅದಕ್ಕೋಸ್ಕರ ಅವ್ರ ಟೀಮ್ಸ್ ಎಲ್ಲರೂ ಆ ಒಂದು ಸ್ಥಳಕ್ಕೆ ಹೋಗಿರ್ತಾರೆ. ಅದಾದ ನಂತರ ಅಲ್ಲಿನ ಕೆಲಸ ಮುಗಿದಾದ್ಮೇಲೆ ಅಲ್ಲಿಂದ ಅವರು ಮಾಹೂರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅವ್ರ ಟೀಮ್ಸ್ ಎಲ್ಲ ಸೇರಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಒತ್ತಾಯ ಮಾಡಿರೋದಕ್ಕೆ ಇವರು ಬಳಸಿರುವಂತಹ ಕಾರು ಸ್ಯಾಂಟ್ರೋ. ಈ ಒಂದು ಕಾರ್ ತಗೊಂಡು ಮಾಹೂರ್ಗೆ 90 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಟ್ರಾವೆಲನ್ನು ಮಾಡ್ತಾ ಹೋಗ್ತಾರೆ. ಸೊ ದಾರಿ ಮಧ್ಯದಲ್ಲೇ ಹಾಗೆ ಟ್ರಾವೆಲ್ ಮಾಡ್ತಾರೆ. ಸರಿಸುಮಾರು 7 ಗಂಟೆ ಸಂಜೆ ಹೋಗ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವರು ಅಂತ್ಯಾಕ್ಷರಿಗಳನ್ನು ಹಾಡ್ತಾರೆ. ಅದಾದ ಮೇಲೆ ಈ ಒಂದು ದೆವ್ವದ ಕಥೆಗಳು, ಈ ಒಂದು ಆ್ಯಕ್ಟಿವಿಟೀಸ್, ದೆವ್ವದ ಬಗ್ಗೆ ಅದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಆದರೆ ಅವರು ಹೋಗ್ತಾ 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 ಮಾಹೂರ್ಗೆ ಇರುವುದು 90 ಕಿಲೋಮೀಟರ್ ಅಷ್ಟೇ. ಆದರೆ ಅವರು ಮಾಹೂರನ್ನು ದಾಟಿ ಮುಂದಕ್ಕೆ ಹೋಗಿರ್ತಾರೆ ಸರಿಸುಮಾರು 100 ಕಿಲೋಮೀಟರ್ಸ್. ಯಾರಿಗೂ ಕೂಡ ಗೊತ್ತಾಗಲ್ಲ. ಬಟ್ ಅಲ್ಲಿರೋರು ಏನು ಹೇಳ್ತಾರೆ, ಇನ್ನೇನು ಸ್ವಲ್ಪ ಹೊತ್ತು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು. ಸೊ ಅವರು ಗೂಗಲ್ ಮ್ಯಾಪ್ ಯೂಸ್ ಮಾಡಿಲ್ವೋ ಏನೋ, ಐ ಡೋಂಟ್ ನೋ. ಬಟ್ ಹಾಗೆ ಹೋಗ್ತಾ ಇರ್ತಾರೆ ಮಾತಾಡಿಕೊಂಡು. ಹೋಗ್ತಾ ಇರ್ಬೇಕಾದ್ರೆ ಒಂದು ಸ್ಕೇರಿ ವಿಷಯ ಏನಪ್ಪ ಅಂದರೆ, ಅವರು ಒಂದು ರೈಲ್ವೆ ಟ್ರ್ಯಾಕನ್ನು ಪಾಸಾಗಿಯೇ ಹೋಗ್ತಾರೆ. ಆದರೆ ಅದು ಹೋಗ್ತಾ ಇದ್ದ ಹಾಗೆ ಅವ್ರಿಗೆ ಫ್ಲ್ಯಾಶ್ ಆಗಿದೆ, ನಾವೇನಾದರೂ ಮುಂದೆ ಬಂದುಬಿಟ್ವಾ ಅಂತ. ಅಲ್ಲಿ ಇರುವಂತಹ ಜನರನ್ನು ಕೇಳ್ತಾರೆ. ಒಂದು ಹಳ್ಳಿ ಪ್ರದೇಶಕ್ಕೆ ಬಂದಿರ್ತಾರೆ ಅವರು. ಅಲ್ಲಿ ಕೇಳಿದಾಗ, ಇಲ್ಲ ಸರ್, ನೀವು ತಪ್ಪು ದಾರಿಗೆ ಬಂದಿದ್ದೀರಾ, ಇದಲ್ಲ ಅಂತ ಅವ್ರು ಹೇಳ್ತಾರೆ, ಗೈಡ್ ಮಾಡ್ತಾರೆ. ಅದಾದ ನಂತರ ಅವರು ಆ ಒಂದು ದಾರಿಯಲ್ಲಿ ರಿಟರ್ನ್ ಬರಲ್ಲ. ಅಲ್ಲಿಂದ ಇನ್ನೊಂದು ತಿರುವನ್ನ ತಗೊಂಡು ಅವರು ಮಾಹೂರ್ಗೆ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಸ್ಕೇರಿ ಇನ್ಸಿಡೆಂಟ್, ನಾನು ಮೊದಲೇ ಹೇಳಿದೆ, ಅವರು ಒಂದು ರೈಲ್ವೆ ಟ್ರ್ಯಾಕನ್ನು ದಾಟಿನೇ ಬಂದಿದ್ದಾರೆ ಅಂತ. ಈಗ ಅವ್ರು ರಿಟರ್ನ್ ಆ ಒಂದು ಟ್ರ್ಯಾಕಲ್ಲಿ ಬರಲಿಲ್ಲ, ಆ ಒಂದು ರೂಟಲ್ಲೇ ಬಂದಿಲ್ಲ. ತಿರ್ಗಿ ಅವ್ರು ಹಾಗೆ ಇನ್ನೊಂದು ತಿರುವನ್ನ ತಗೊಂಡು ಮುಂದಕ್ಕೆ ಹೋಗ್ತಾರೆ. ಸೇಮ್ ರೈಲ್ವೆ ಟ್ರ್ಯಾಕ್ ಮತ್ತೆ ಪಾಸ್ ಆಗುತ್ತೆ. ಆಗ ಅವರೆಲ್ಲರಿಗೂ ಒಂದು ಕ್ಷಣಕ್ಕೆ ಭಯ ಅನಿಸೋಕ್ಕೆ ಶುರುವಾಗುತ್ತೆ. ಇದನ್ನು ಆಲ್ರೆಡಿ ನಾವು ಬಂದಿದ್ದೀವಿ, ನಾವು ತಿರ್ಗಾ ಅದೇ ದಾರಿಲಿ ಹಿಂದಕ್ಕೆ ಕೂಡ ಹೋಗಿಲ್ಲ, ಬೇರೆ ತಿರುವಲ್ಲಿ ಬಂದಿದ್ದೀವಿ, ಮತ್ತೆ ಅದೇ ಜಾಗ ಅದೇ ಸ್ಪಾಟ್ ಹೇಗೆ ಅನ್ನೋದು. ಆ ಒಂದು ಕ್ಷಣಕ್ಕೆ ಅವರು ಸ್ವಲ್ಪ ಹೊತ್ತಲ್ಲಿ ಗಾಡಿನ ಸೈಡಿಗೆ ಹಾಕ್ತಾರಂತೆ. ಬಟ್ ಯಾರಿಗೂ ಬ್ರೀತ್ ಮಾಡೋಕ್ಕೆ ಆಗಲ್ಲ. ಏನು ಆಗ್ತದೆ ಅನ್ನೋದು ಅವರಿಗೆ ಒಂದು 10 to 20 ಮಿನಿಟ್ಸ್ ಅವ್ರು ಯಾರಿಗೂ ಏನು ಹೇಳೋಕೆ ಆಗದೆ ಇರುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಅವ್ರು ಕಾರಲ್ಲೇ ಅದನ್ನು ಅನುಭವಿಸ್ತಾರೆ. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಹಾಗೆ ಮುಂದಕ್ಕೆ ಕಾರ್ ತೊಗೊಂಡು ಹೋಗಿ ಅಲ್ಲಿ ಒಬ್ಬರನ್ನ ಕೇಳ್ತಾರೆ, ಆ ಒಂದು ಹಳ್ಳಿ ಜನರನ್ನು. ಆಗ ಅವ್ರು ಹೇಳ್ತಾರೆ, ಇಲ್ಲ, ನೀವು ಹೋಗಿರೋ ರೂಟ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅದಲ್ಲದೆ ಇವ್ರು ಆಗಿರೋ ಇನ್ಸಿಡೆಂಟ್ನ ಹೇಳ್ಕೊತಾರೆ. ನಾವು ಇಲ್ಲಿಗೆ ಟ್ರಾವೆಲ್ ಮಾಡಬೇಕು, ಮಾಹೂರ್ಗೆ ಬರಬೇಕು ಅಂತ ಬಂದ್ವಿ, ಬರೋ ಜಾಗದಲ್ಲಿ ಒಂದು ರೈಲ್ವೆ ಟ್ರ್ಯಾಕನ್ನು ದಾಟಿ ಬಂದಿದ್ದೀವಿ, ಅದಾದಮೇಲೆ ಒಂದು ಹಳ್ಳಿ ಸಿಕ್ತು, ಅವರು ನಮಗೆ ಇದು ತಪ್ಪಾಗಿರೋ ದಾರಿ, ನೀವು ಮತ್ತೆ ಹೋಗಿ ಅಂತ ಕಳಿಸ್ತಾರೆ ಗೈಡ್ ಮಾಡಿ. ನಾವು ಇವಾಗ ಇಲ್ಲಿ ಬಂದಿದ್ದೀವಿ, ನಮಗೆ ಈ ಒಂದು ಅನುಭವ ಆಗಿತ್ತು, ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾರೆ. ಆಗ ಅಲ್ಲಿ ಒಬ್ಬರು ಹಳ್ಳಿ ಜನರು, ಹಿರಿಯ ವ್ಯಕ್ತಿ ಹೇಳ್ತಾರೆ, ತುಂಬ ಏಜ್ಡ್ ಆಗಿರೋ ಪರ್ಸನ್, ಇಲ್ಲಿ ಬಂದಿರುವಂತಹ ಅನೇಕ ಜನರಿಗೆ ಈ ಒಂದು ಅನುಭವ ಆಗ್ತಾನೆ ಇದೆ. ಇದಕ್ಕೆ ತುಂಬ ದೊಡ್ಡ ಕಾರಣ ಇದೆ. ಇಲ್ಲಿಗೆ ಬರುವಂತಹ ಅದೆಷ್ಟೋ ಜನಕ್ಕೆ ಈ ಒಂದು ಅನುಭವ ಆಗ್ತಾನೆ ಇದೆ, ನಿಮಗೆ ಹೊಸದಲ್ಲ. ಇಲ್ಲಿ ಬರುವವರು ಆಲ್ಮೋಸ್ಟ್ ಜನರಿಗೆ ಈ ಒಂದು ಉಸಿರುಗಟ್ಟುವಿಕೆಯ ಒಂದು ಭಯದ ವಾತಾವರಣ, ಉಸಿರುಗಟ್ಟೋ ಥರ, ಆಮೇಲೆ ಆ ರೈಲ್ವೆ ಟ್ರ್ಯಾಕನ್ನು ಹಾದು ಹೋಗೋ ಥರ ಈ ಒಂದು ಅನುಭವ ಸೇಮ್ ಥಿಂಗ್ಸ್ ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ, ತುಂಬ ವರ್ಷಗಳ ಹಿಂದೆ ಆ ಒಂದು ದಾರಿಯಲ್ಲಿ ಬೇರೆ ಸ್ಥಳದಿಂದ ಬಂದಿರುವಂತಹ ಒಂದು ಫ್ಯಾಮಿಲಿನ ಈ ದರೋಡೆಕೋರರು ಅವ್ರ ಹತ್ರ ಇರೋದೆಲ್ಲವನ್ನು ದರೋಡೆ ಮಾಡಿ ತಿರ್ಗಾ ಅವರನ್ನು ಕೊಲ್ತಾರೆ. ಕೊಲ್ಲೋದು ಹೇಗಂದರೆ, ಉಸಿರುಗಟ್ಟಿ ಅವರನ್ನು ಸಾಯಿಸ್ತಾರಂತೆ. ಸಾಯಿಸಿ ಆ ಒಂದು ಜಾಗಕ್ಕೆ 5 ರಿಂದ 10 ನಿಮಿಷದ ದಾರಿ ಇರುವಂತಹ ಐಸ್ ಕಾರ್ಖಾನೆ ಎನ್ನುವ ಕಡೆ ಅವರ ಡೆಡ್ ಬಾಡಿನೆಲ್ಲ ಬಿಸಾಡಿರ್ತಾರಂತೆ. ಈ ಒಂದು ಘಟನೆ ಆದಮೇಲೆ ಆ ಒಂದು ಪ್ರದೇಶದಲ್ಲಿ ಈ ಥರ ಘಟನೆ ನಡೀತಾನೆ ಇರುತ್ತಂತೆ. ಇದನ್ನು ಕೇಳಿದ ಇವರೆಲ್ಲರೂ ಕೂಡ ತುಂಬ ಭಯ ಬೀಳ್ತಾರೆ. ಇಮ್ಮಿಡಿಯೇಟ್ ಅಲ್ಲಿಂದ
ಆ ಮಾಹೂರ್ಗೆ ಹೋಗೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿಕೊಂಡು ತಿರ್ಗಾ ಅವರ ಜಾಗಕ್ಕೆ ಅವ್ರು ಹೋಗ್ತಾರೆ. ಸೊ ಇದೊಂದು ಸ್ಕೇರಿ ಇನ್ಸಿಡೆಂಟ್ ಗಾಯ್ಸ್, ನಿಜವಾಗ್ಲೂ ನಡೆದಿರುವಂತಹ ಘಟನೆ ಇದು. ಆ ಒಂದು ಸ್ಕೇರಿ ಎಕ್ಸ್ಪೀರಿಯನ್ಸ್ ಆ ಒಂದು 3-4 ಜನ ಹೋಗಿರ್ತಾರೆ ಅವರೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಜಕ್ಕೂ ಇದು ಥ್ರಿಲ್ ಆಗಿತ್ತು ಅನ್ನಿಸ್ತು ನನಗೆ. ಆ ರೈಲ್ವೆ ಟ್ರ್ಯಾಕ್ ಯಾವುದು, ಅದು ಹೇಗೆ ಬಂತು, ಅಲ್ಲಿಂದ ಹೇಗೆ ಹಾದೋದ್ರು, ಇದೆಲ್ಲ ಅವ್ರ ಇಮ್ಯಾಜಿನೇಷನ್ಸೇ ಇರ್ಬೋದಾ, ಇಲ್ಲ ನಿಜವಾಗ್ಲೂ ಭೂತಾನೇ ಇರ್ಬೋದಾ, ಇಲ್ಲ ಏನೋ ಒಂದು ಶಕ್ತಿ ಇರ್ಬೋದಾ ಗೊತ್ತಿಲ್ಲ. ಬಟ್ ಈ ಒಂದು ಘಟನೆ ನಡೆದಿರೋದಂತೂ ನಿಜ. ನಿಮಗೇನಿಸ್ತು ಕಾಮೆಂಟ್ ಮಾಡಿ. ಇಲ್ಲಿಗೆ ಈ ಒಂದು ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ಸ್.